ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಮಮತಾ ದಿನಚರಿಗೆ ಸ್ವಾಗತ. ಇವತ್ತಿನ ವಿಡಿಯೋನ ಶುರು ಮಾಡಿದ್ದೀನಿ. ಇವತ್ತು ಬಂದು ಹಬ್ಬದ ಹಿಂದಿನ ದಿನವೇ ಥರ್ಸ್ಡೇ ವಿಡಿಯೋನ ಇಲ್ಲಿ ಶೇರ್ ಮಾಡ್ಕೋತಾ ಇದ್ದೀನಿ. ಬೆಳಗ್ಗೆ ಮಾರ್ಕೆಟ್ಗೆಲ್ಲ ಹೋಗಿತ್ತು, ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬಂದು ಹೂವು ಹಣ್ಣು ಕಾಯಿ ಏನು ಬೇಕಾಗಿತ್ತು ಪ್ರತಿಯೊಂದು ತೊಗೊಂಡು ಬಂದುಬಿಟ್ಟಿದ್ವಿ. ಎಲ್ಲ ಮನೆಗೆ ಮುಗಿಸ್ಕೊಂಡು ಮನೆಗೆ ಬರೋ ಅಷ್ಟರಲ್ಲಿ ಮಧ್ಯಾಹ್ನ ಆದರೆ ಒಂದು 11-11:30 ಆಗೋಗಿತ್ತು. ಯಾಕಂದರೆ ಈ ಮಾರ್ಕೆಟಲ್ಲಿ ಓಡಾಡೋದು ಸ್ವಲ್ಪ ಕಷ್ಟ. ಆ್ಯಕ್ಚುಲಿ ಎಷ್ಟು ನಾವು 7 o'clock ಅಲ್ಲಿ ಅಟೆಂಡ್ ಆಗಿದ್ದು, ಬಟ್ ರಿಟರ್ನ್ ಬರೋಷ್ಟು ಅಷ್ಟೊತ್ತು ಆಗಿಬಿಟ್ಟಿದೆ. ಒಂದೊಂದು ಸರಿ ಬೇಗನೆ ಹೋದ್ರು ಅಷ್ಟೊಂದಾಗಿ ಐಟಮ್ಸ್ ಸಿಗೋದಿಲ್ಲ. ನಾವೆಲ್ಲ KRPುರಂಗೆ ಹೋಗೋದು, ಹಾಗಾಗಿ KRPುರಮಲ್ಲಿ ಸ್ವಲ್ಪ 6 o'clock ಹಂಗೆ ಹೋದರೆ ಸ್ವಲ್ಪ ಐಟಮ್ಸ್ ಜಾಸ್ತಿ ಸಿಗುತ್ತೆ. ನನಗೊಂದು 3-4 ಸಲ ಅದು ಎಕ್ಸ್ಪೀರಿಯೆನ್ಸ್ ಆಗಿದೆ. 6 o'clock ಮೇಲೆ ಸ್ವಲ್ಪ ಬೇರೆ ಥರ ಸಿಗುತ್ತೆ, ಅದಕ್ಕೆ ಮುಂಚೆ ಹೋದ್ರೇ ಬೇರೆ ಥರ ಇರುತ್ತೆ. ಹಾಗಾಗಿ ನಾವು 6 o'clock ಅಲ್ಲಿ ಇರೋಣ ಅಂತ ಅಂದ್ಕೊಂಡ್ವಿ. ಬಟ್ ಮಕ್ಕಳನ್ನೆಲ್ಲ ಕಳಿಸಿ ಹೋಗ್ಬೇಕಲ್ವ, ಆಗ ಸ್ವಲ್ಪ ಲೇಟ್ ಆಗುತ್ತೆ. ಯಾಕಂದರೆ ಮಕ್ಕಳನ್ನ ಎಬ್ಬರಿಸಿ ಅವ್ರನ್ನ ರೆಡಿ ಮಾಡಿಸಿ, ಅಂದರೆ ಅವರೆಲ್ಲ ರೆಡಿ ಆಗ್ತಾರೆ, ಬಟ್ ಅವ್ರನ್ನ ಎಬ್ಬರಿಸಿ ಅವ್ರು ಹೋಗೋದು ವೆಯ್ಟ್ ಮಾಡಬೇಕಾಗುತ್ತೆ. ನಮ್ಮ ದಿಶು ಬೇರೆ 6:30ಗೆ ಹೋಗೋದ್ರಿಂದ ಅವನು 5-5:30ಗೆ ಎಬ್ಬರಿಸಮ್ಮ ಅಂತ ಹೇಳಿದ್ದ. ಅವನ್ನ ಎಬ್ಬರಿಸಿ ಅವನ್ನ ಹೊರಟ ಮೇಲೆ ನಾವು ಹೊರಟಿದ್ದು. ಹಾಗಾಗಿ ಅಲ್ಲಿ ಹೋಗೋ ಅಷ್ಟರಲ್ಲಿ ಒಂದು 7 o'clock ಆ ರೀತಿ ಆಗಿಬಿಟ್ಟಿತ್ತು. ಹೋಗ್ಬಿಟ್ಟು ಎಲ್ಲ ತೊಗೊಂಡು ಮತ್ತೆ ಅಂದರೆ ಫುಲ್ ಒಂದೇ ಸರಿ ಶಾಪಿಂಗ್ ಮುಗಿಸ್ಕೊಂಡ್ಬಂದ್ಬಿಟ್ಟು ಮತ್ತೆ ಪದೇ ಹೋಗಬಾರ್ದು ಅಂತ ಹೇಳ್ಬಿಟ್ಟು ಏನೇನು ಮತ್ತೆ ಹೂವು ಹಣ್ಣು ಕಾಯಿ ಇರ್ಬೋದು, ಗಂಜಿ ಅಂಗಡಿ ಐಟಮ್ ಇರ್ಬೋದು, ಪ್ರತಿಯೊಂದು ಮುಗಿಸ್ಕೊಂಡು ರಿಟರ್ನ್ ಮನೆಗೆ ಬರೋ ಅಷ್ಟರಲ್ಲಿ ಅಷ್ಟು ಟೈಮ್ ಆಗಿತ್ತು. ಅದಾದಮೇಲೆ ಸ್ವಲ್ಪ ಹೊತ್ತೆಲ್ಲ ಎತ್ತಿಕ್ಬಿಟ್ಟು ಹೂವು ಎಲ್ಲ ಫ್ರಿಜ್ಜಲ್ಲಿ ಇಕ್ಕೊಂಥದ್ದು ಫ್ರಿಜ್ಜಲ್ಲಿ ಮತ್ತು ಫ್ರೂಟ್ಸ್ ಎಲ್ಲ ತೆಗೆದು ಓಪನ್ ಮಾಡಿ ಇಕ್ಬಿಟ್ಟಿದ್ದೆ. ಯಾಕಂದರೆ ಮತ್ತೆ ನಾವು 3 days ಇಕ್ಕೋದ್ರಿಂದ ಅಲ್ಲಿವರೆಗೂ ಚೆನ್ನಾಗಿರಬೇಕು. ಅಂದರೆ ತಂದ ತಕ್ಷಣ ಅದನ್ನ ಸ್ವಲ್ಪ ಸೇಫಾಗಿ ಎತ್ತಿಕ್ಕಿದ್ರೆ 3 days ಆಗಿ ನೀಟಾಗಿರುತ್ತೆ, ಇಲ್ಲಾಂದರೆ ಬೇಗ ಹಾಳಾಗ್ಬಿಡುವಂಥ ಸಾಧ್ಯತೆ ಇರುತ್ತಲ್ವ. ಹಾಗಾಗಿ ಎಲ್ಲ ಎತ್ತಿಕ್ಬಿಟ್ಟು ಸ್ವಲ್ಪ ಹೊತ್ತು ಮತ್ತು ಇವಾಗ ಆ ಡೆಕೋರೇಷನ್ಗೆ ಶುರು ಮಾಡ್ಕೊಂಡಿದ್ದೀನಿ. ನಾನು ಈ ವರ್ಷ ಮಖಕ್ಕೆ ಡೆಕೋರೇಷನ್ನ ಹೋದ ವರ್ಷ ಎಲ್ಲ ಫೌಂಡೇಶನ್ ಹಾಕಿ ಮಾಡಿದ್ದೆ, ಬಟ್ ಅದೇನೋ ಸ್ವಲ್ಪ ಕೈಗೆ ಅಂಟ್ಕೊಳ್ಳೋ ರೀತಿ ಅಂತ ಅನ್ನಿಸ್ತಾಯಿತ್ತು. ಈ ಸರಿ ಫ್ಯಾಬ್ರಿಕ್ ಕಲರ್ಸಲ್ಲೇ ಟ್ರೈ ಮಾಡೋಣ ಅಂದ್ಬಿಟ್ಟು ಫ್ಯಾಬ್ರಿಕ್ ಕಲರ್ಸಲ್ಲಿ ಟ್ರೈ ಮಾಡ್ತೀನಿ. ತುಂಬ ಚೆನ್ನಾಗಿತ್ತು. ಅದು ಅಲ್ಲದೆ ಈ ಸರಿ ನಾನು 2 ಫೇಸ್ಗೆ ಮುಖವಾಡಕ್ಕೆ ನಾನು ಅಂದರೆ ಅಲಂಕಾರ ಮಾಡ್ಕೊಂಡಿದ್ದೆ. ಯಾಕಂದರೆ ದೇವ್ರ ಮನೇಲಿ ಸಹ ಒಂದು ಹೊಸ ತಂದಿದ್ನಲ್ವ, ಅಲ್ಲೂ ಸಹ ಅಲಂಕಾರ ಮಾಡಿಕ್ಕೋಣ ಅಂತ ಹೇಳಿ ಅಂದ್ಕೊಂಡೆ. ಯಾಕಂದರೆ ಹಬ್ಬದ ಟೈಮ್ ಅಲ್ವಾ, ಸ್ಪೆಷಲ್ ಡೇಸಲ್ಲಿ ಈ ರೀತಿಯಾಗಿ ಅಲಂಕಾರ ಮಾಡಿದ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ ದೇವ್ರ ಮನೆಯಲ್ಲಿ. ಹಾಗಾಗಿ 2ಕ್ಕೂ ಅಲಂಕಾರ ಮಾಡಬೇಕಾಗಿತ್ತು. ಸ್ವಲ್ಪ ಟೈಮ್ ಜಾಸ್ತಿನೇ ತಗೊಳುತ್ತೆ. ಯಾಕಂದರೆ ನಾನು ಬೇರೆ ಫಸ್ಟ್ ಟೈಮ್ ಅಂದರೆ ಹೋದ ವರ್ಷ ಎಲ್ಲ ಫೌಂಡೇಶನಲ್ಲಿ ಮಾಡಿದ್ದೆ, ಅದಕ್ಕೆ ಮುಂಚೆ ಎಲ್ಲ ಅರಿಶಿನ ಹಾಕ್ಬಿಟ್ಟು ಮಾಡ್ತಾಯಿದ್ದೆ. ಇದು ಫಸ್ಟ್ ಟೈಮ್ ನಾನು ಈ ರೀತಿಯಾಗಿ ಇದರಲ್ಲಿ ಫ್ಯಾಬ್ರಿಕ್ ಕಲರ್ಸಲ್ಲಿ ಟ್ರೈ ಮಾಡ್ತಾ ಇರೋದು. ಯಾವ ರೀತಿ ಬರುತ್ತೋ ಏನೋ ಅಂತ ಸ್ವಲ್ಪ ಟೆನ್ಷನ್ ಸಹ ಇತ್ತು, ಬಟ್ ತುಂಬ ಚೆನ್ನಾಗಿ ಬಂತು ಅಂತಲೇ ಹೇಳ್ಬೋದು. 2 ಮುಖವಾಡನೂ ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು. ನನಗೆ ಮಾತ್ರ ಸ್ವಲ್ಪ ಪೇಷನ್ಸಾಗಿ ಮಾಡಬೇಕು, ಯಾವುದೇ ಕೆಲಸ ಮಾಡಬೇಕು ಅಂತ ಹೇಳಿದ್ರು. ಬಟ್ ನನಗೆ ಇನ್ನೊಂದೇನಾದರೂ ಆಚೆ ಎಲ್ಲ ಮಾಡಿಸ್ಕೊಂಡು ಮಾಡಬೇಕು ಅಂದರೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ನಾನೇ ಮಾಡಬೇಕು ಅನ್ನೋದು ಒಂದು, ನಮ್ಗೆ ಯಾವ ರೀತಿ ಬರುತ್ತೋ ಆ ರೀತಿಯಾಗಿ ಸಾಕು, ಅಷ್ಟನ್ನು ನಾನು ನನ್ನ ಕೈಯಲ್ಲಿ ಮಾಡಬೇಕು. ನನ್ನ ಕೈಯಲ್ಲಿ ಮಾಡೋ ನನಗೊಂಥರ ಸಮಾಧಾನ ತೃಪ್ತಿ ಅಂತ ಅನಿಸುತ್ತೆ. ಮುಂಚೆ ಎಲ್ಲ ಹೂವು ಸಹ ತಂದು ಹೊಲ್ಕೋತಾ ಇದ್ದೆ, ಬಟ್ ಇವಾಗ ಅಷ್ಟೊಂದು ಟೈಮ್ ಇರೋದಿಲ್ಲ. ಯಾಕಂದರೆ ಮನೆ ಸ್ವಲ್ಪ ದೊಡ್ಡದಾಗಿರೋದ್ರಿಂದ ನಂಗೆ ಅದಕ್ಕೆ ಟೈಮ್ ಸರಿ ಹೋಗುತ್ತೆ. ಮನೇನ ಕ್ಲೀನ್ ಮಾಡ್ಕೊಂಡು ಅರೇಂಜ್ ಮಾಡ್ಕೊಳ್ಳೋದಕ್ಕೆ ಮುಂಚೆ ದಿನ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಇಟ್ಬಿಟ್ಟಿದ್ದೆ. ಹಾಗಾಗಿ ನನಗೆ ಸ್ವಲ್ಪ ಆರಾಮ ಅಂತ ಅನ್ನಿಸ್ತು ಥರ್ಸ್ಡೇ. ಇಲ್ಲಾಂದರೆ ತುಂಬ ಕೆಲಸ ಹಿಂಸೆ ಆಗಿಬಿಡ್ತಾ ಇರುತ್ತೆ. ಥರ್ಸ್ಡೇ ನಾನು ದೇವ್ರ ಮನೆಯೆಲ್ಲ ಮತ್ತು ಮನೆಯೆಲ್ಲ ವೆಡ್ನೆಸ್ಡೇನೇ ಮಾಡಿದೆ. ದೇವ್ರ ಸಾಮಾನು ತೊಳೆದು ಮನೆಯೆಲ್ಲ ಗುಡಿಸಿ ಒರೆಸಿ ರೆಡಿ ಮಾಡಿಬಿಟ್ಟಿದ್ದೆ. ಇನ್ನು ಥರ್ಸ್ಡೇ ಬರೀ ಹಬ್ಬದ ಕೆಲಸ, ಹಬ್ಬಕ್ಕೆ ಏನು ಬೇಕೋ ಡೆಕೋರೇಷನ್ ಮಾಡ್ಕೊಳ್ಳೋವಂಥದ್ದು ಮಾತ್ರ ಇತ್ತು. ನೋಡ್ತಾ ಇದ್ದಲ್ವ, ಮುಖವಾಡ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಅಮ್ಮನವರು ತುಂಬ ಚೆನ್ನಾಗಿ ಅಲಂಕಾರನೂ ಆಗಿತ್ತು. ಅದೆಲ್ಲ ಆದಮೇಲೆ ಮತ್ತೆ ಮಧ್ಯಾಹ್ನ ಊಟ ಎಲ್ಲ ಮುಗಿಸ್ಕೊಂಡು ಮಕ್ಕಳು ಸಹ ಬಂದರು. ಮಕ್ಕಳೆಲ್ಲ ಬಂದಮೇಲೆ ಇವಾಗ ಸ್ಟ್ಯಾಂಡೆಲ್ಲ ಫಿಟ್ ಮಾಡುವಂಥದ್ದಿತ್ತು ನಮ್ಮದು, ಅದೆಲ್ಲ ಫಿಟ್ ಮಾಡ್ತಾಯಿದ್ರು. ನಾನು ಇಲ್ಲಿ ಸೀರೆಗೆ ಫ್ರಿಲ್ಸ್ನ ಹಾಕ್ಕೋತಾ ಇದ್ದೀನಿ. ಅವೆಲ್ಲ ಒಂದೊಂದು ರೆಡಿ ಮಾಡಿ ಇಟ್ಕೊಂಬಿಟ್ರೆ ಮತ್ತೆ ನನಗೆ ಬೆಳಗ್ಗೆ ಪೂಜೆ ಬೇಗ ಆಗುತ್ತೆ. ಮಕ್ಕಳಿದ್ದಾಗೆ ಕೆಲವೊಂದು ಕೆಲಸಗಳನ್ನ ಮುಗಿಸ್ಕೊಬಿಡ್ತೀನಿ, ಅವ್ರು ಹೋಗೋಷ್ಟರಲ್ಲಿ. ಮತ್ತು ಒಬ್ಬಳೇ ಮಾಡಬೇಕಂದಾಗ ಕೆಲವೊಂದು ಕೆಲಸ ಮಾಡೋಕ್ಕಾಗಲ್ಲ. ಯಾಕಂದರೆ ಪದೇ ಕೂತ್ಕೊಂಡು ನಿಂತ್ಕೊಂಡು ಮಾಡೋಕ್ಕೆ ಸ್ವಲ್ಪ ಕಷ್ಟ ಅಂತ ಅನಿಸುತ್ತಲ್ವ. ಹಾಗಾಗಿ ಮಕ್ಳು ಬೇಕಾದ್ರೆ ಕೆಲವೊಂದು ಕೆಲಸ ಮುಗಿಸ್ಕೊಂಬಿಡ್ತೀನಿ. ಇವಾಗ ಸ್ಯಾರಿ ಫ್ರಿಲ್ ಸಹ ಮಾಡಿದ್ದಾಗಿದೆ. ಸ್ಯಾರಿ ಫ್ರಿಲ್ ಮಾಡಿ ದೇವ್ರನ್ನ ಸ್ವಲ್ಪ ಸೆಟ್ ಮಾಡೋವರೆಗೂ ಸಹ ಚಿರು ಎದ್ದಿದ್ದ ಪಾಪ, ಮತ್ತೆ ಹೋಗಿ ಮಲ್ಕೊಂಡಿದ್ದು. ಅಲ್ಲಿವರೆಗೂ ಅವನು ಎದ್ದು ನನ್ನ ಜೊತೆ ಸ್ವಲ್ಪ ಕೆಲಸ ಅದು ಇದು ಮಾಡ್ಕೊಡ್ತಾಯಿದ್ದ. ಬಟ್ ದಿಶುಗೆ ಕಾಲೇಜ್ ಲೀವ್ ಇರಲಿಲ್ಲ. ದಿಶು ಅವತ್ತು ಹಬ್ಬದ ದಿನ ಸಹ ಕಾಲೇಜ್ ಇದ್ದಿದ್ದರಿಂದ ದಿಶುಗೇನು ಡಿಸ್ಟರ್ಬ್ ಮಾಡೋಕ್ಕೋಗಿಲ್ಲ. ಹೋಗಿ ಮಲ್ಕೋಗು ಅಂತ ಹೇಳ್ಬಿಟ್ಟು ಮತ್ತೆ ಬೆಳಗ್ಗೆ ಮತ್ತೆ 5:30ಗೆ ಎದ್ದೇಳಬೇಕು. ಮತ್ತು ಈವ್ನಿಂಗ್ ಬರೋಷ್ಟು ಅವ್ನು 4 or 5 o'clock ಆಗಿಬಿಡುತ್ತೆ. ರೆಸ್ಟ್ ಸಿಗೋದಿಲ್ಲ ಪಾಪ, ಅವನಿಗೆ ತುಂಬ ಟಯರ್ಡ್ ಆಗಿರ್ತಾನೆ. ಹಾಗಾಗಿ ಅವನೇನು ಡಿಸ್ಟರ್ಬ್ ಮಾಡೋಕ್ಕೋಗಿಲ್ಲ. ಚಿರು ಪಾಪ ಹೆಲ್ಪ್ ಮಾಡಿದೆ ನನಗೆ ಎಲ್ಲ ಕೆಲಸದಲ್ಲೂ. ಪ್ರತಿಯೊಂದು ಡೆಕೋರೇಷನ್ ಇರ್ಬೋದು ಮತ್ತು ಅರೇಂಜ್ಮೆಂಟ್ಸ್ ಇರ್ಬೋದು, ನಾನೇನು ಕೆಲಸ ಮಾಡ್ಕೋತೀನಿ ಅದಕ್ಕೆಲ್ಲ ಅವನು ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ದ. ಕಾಲೇಜಿಂದ ಬಂದಿದ್ದ ಥರ್ಸ್ಡೇ ಮಧ್ಯಾಹ್ನಕ್ಕೆ ಬಂದಾಗಿಂದ ಅವು ಇವು ಮಾಡ್ಕೊಡ್ತಾಯಿದ್ದ, ಎತ್ಕೊಳ್ಳೋದು ಇಳಿಸ್ಕೊಡೋದು ಆ ರೀತಿಯಾಗಿ ಕೆಲವೊಂದು ಕೆಲಸನ ಚಿರುನು ಸಹ ಹೆಲ್ಪ್ ಮಾಡಿಕೊಟ್ಟ ಅಂತಲೇ ಹೇಳ್ಬೋದು. ಇವಾಗ ಇಲ್ಲಿ ಫೈನಲಾಗಿ ಸ್ಯಾರಿಗೂ ಫ್ರಿಲ್ಲಿಂಗ್ ಎಲ್ಲ ಮುಗಿಸ್ಕೊಂಬಿಟ್ಟಿದ್ದೀನಿ. ಇದೆಲ್ಲ ಮುಗಿಸ್ಕೊಂಡ್ಮೇಲೆ ನಾನು ಅರೇಂಜ್ಮೆಂಟ್ಸ್ ಅನ್ನೋದನ್ನ ಮಾಡ್ಕೊಬಿಡ್ತೀನಿ. ಇನ್ನೂ ಸ್ವಲ್ಪ ತುಂಬ ಕೆಲಸ ಇತ್ತು, ಯಾಕಂದರೆ ಒಬ್ಬಳೇ ಮಾಡಬೇಕಲ್ವ ಎಲ್ಲ ಕೆಲಸನೂ. ಹಾಗಾಗಿ ಕೆಲವೊಂದು ಪೆಂಡಿಂಗ್ ಕೆಲಸ ಅಂತೂ ಇದ್ದೇ ಇರುತ್ತೆ. ಸ್ಟ್ಯಾಂಡ್ ಮಾತ್ರ ಚಿರುನು ಮತ್ತು ಅವರಪ್ಪ ಇಬ್ಬರು ಸೇರಿ ಫಿಟ್ ಮಾಡಿದ್ರು. ನಾನು ಆ ಸ್ಟ್ಯಾಂಡ್ ಕೆಲಸಕ್ಕೆ ಹೋಗಲಿಲ್ಲ, ಹಾಗಾಗಿ ಅದನ್ನೇ ನಾನು ಫಿಟ್ ಮಾಡ್ಕೊಳಕ್ಕೆ ಹೋಗಲಿಲ್ಲ. ಅವರಿಬ್ಬರು ಫಿಟ್ ಮಾಡಿದ್ರು. ಅಷ್ಟರಲ್ಲಿ ನಾನು ಬೇರೆ ಕೆಲಸಗಳನ್ನೆಲ್ಲ ಮಾಡ್ಕೋತಾ ಇದ್ದೀನಿ. ಇವಾಗ ದೀಪಗಳೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ದೀಪಗಳಿರ್ಬೋದು, ಏನಕ್ಕೆ
ಅರಿಶಿನ ಕುಂಕುಮ ಇಕ್ಬೇಕು. ದೇವ್ರ ಮನೆ ಐಟಮ್ಗೆ ನಾನು ಥರ್ಸ್ಡೇ ಅಂದರೆ ವೆಡ್ನೆಸ್ಡೇನೇ ಇಟ್ಕೊಂಡು ರೆಡಿ ಮಾಡ್ಕೊಂಬಿಟ್ಟಿದ್ದೆ. ಇಲ್ಲಿ ದೇವ್ರ ಮುಂದೆ ಅಂದರೆ ಅಮ್ಮನವ್ರ ಮುಂದೆ ಇಕ್ಕೋದಕ್ಕೆ ಉಪಯೋಗಿಸೋ ದೀಪ ಇರ್ಬೋದು, ಕಳ್ಸಿದ ಚೊಂಬು, ಅದಕ್ಕೆಲ್ಲ ನಾನು ಅರೇಂಜ್ ಮಾಡ್ಕೊಂಡಿಲ್ಲ. ಇಲ್ಲ ಥರ್ಸ್ಡೇ ಹೆಂಗೆ ಎದ್ದಿರ್ತಾರೆ, ನೈಟೇ ನಿದ್ದೆ ಬರೋದಿಲ್ಲ. ಖಂಡಿತ ಮಲಗಿದ್ರೂ ಸಹ ನನಗೆ ನಿದ್ದೆ ಬರೋಲ್ಲ, ಒಂಥರ ಟೆನ್ಷನ್ ಆಗ್ತಾ ಇರುತ್ತೆ. ಹಾಗಾಗಿ ನಾನು ಮಲ್ಗೋಕ್ಕೆ ಹೋಗೋದೇ ಇಲ್ಲ. ಒಂದೇ ಸಲ ಹಬ್ಬ ಎಲ್ಲ ಮುಗಿಸ್ಕೊಂಡು ಫ್ರೈಡೇ ನೈಟ್ ಒಂದೇ ಸಲ ಮಲಗೋಣ ಅಂತ ಸುಮ್ಮನೆ ಆಗ್ಬಿಡ್ತೀನಿ. ಯಾಕಂದರೆ ಮಲಗಿ ಎದ್ದು ಸಹ ಸುಮ್ಮನೆ ಮಲಗಿರ್ತೀವಿ, ನಿದ್ದೆ ಬರೋಲ್ಲ. ಇಲ್ಲಿ ಕೆಲಸನೂ ಆಗೋದಿಲ್ಲ, ಅಲ್ಲಿ ನಿದ್ದೆನೂ ಬರೋದಿಲ್ಲ, ಆ ರೀತಿಯಾಗಿರುತ್ತೆ. ಹಾಗಾಗಿ ಹೆಂಗಿದ್ರು ಎದ್ದಿರ್ತೀವಲ್ವ, ಮಾಡ್ಕೊಳ್ಳೋ ನೈಟೆಲ್ಲ ಅಂದ್ಬಿಟ್ಟು ನೈಟೆಲ್ಲ ಮಾಡ್ಕೋತಾ ಇದ್ದೆ. ಇವಾಗ ಎಲ್ಲದಕ್ಕೂ ಅರಿಶಿನ ಕುಂಕುಮ ಇಟ್ಕೊಂಡು ಮತ್ತು ಏನೋ ಬತ್ತಿ ಹಾಕುವಂಥದ್ದು ಎಲ್ಲ ರೆಡಿ ಮಾಡಿ, ಎಣ್ಣೆ ಬತ್ತಿ ಎಲ್ಲ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ರೆ ಅರೇಂಜ್ಮೆಂಟ್ ಮಾಡ್ಕೊಳ್ಳೋಕ್ಕೆ ತುಂಬ ಈಸಿ ಆಗುತ್ತೆ. ಹಾಗಾಗಿ ಇವಾಗ ಅದನ್ನು ರೆಡಿ ಮಾಡ್ಕೋತಾ ಇದ್ದೀನಿ. ಚಿರು ಇನ್ನೂ ಸ್ವಲ್ಪ ಎದ್ದಿದ್ದ, ಬಟ್ ಚಿರು ಒಂದು 2 o'clockವರೆಗೆ ಎದ್ದಿದ್ದ ಆಗುತ್ತೆ ಅಂದ್ಬಿಟ್ಟು ಮತ್ತೆ ಹೋಗಿ ಮಲ್ಕೊಂಬಿಟ್ಟ. 2 o'clockವರೆಗೂ ಅವ್ನ ಕೈಲಿ ಏನಾಗುತ್ತೋ ಅದೆಲ್ಲ ಮಾಡಿಕೊಟ್ಟ. ದೇವ್ರನ್ನ ರೆಡಿ ಮಾಡೋಕ್ಕಾಗ್ಬೋದು, ಸೀರೆ ಉಡ್ಸೋಕ್ಕೆ ಅದೆಲ್ಲ ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ದ. ಒಬ್ಬಳೇ ಇಟ್ಕೊಂಡು ಮಾಡೋಕ್ಕೆ ಕಷ್ಟ ಆಗುತ್ತೆ, ಸೊ ಒಬ್ರು ನೋಡಿ ಹೇಳ್ತಾ ಇದ್ದರೆ ನನಗೂ ಸ್ವಲ್ಪ ಈಸಿ ಆಗುತ್ತೆ. ಫೈನಲಾಗಿ ಇಷ್ಟೆಲ್ಲ ಅರೇಂಜ್ ಮಾಡಿಕ್ಕಿದ್ದೀನಿ. ಇದೆಲ್ಲ ಮಾಡಿಕ್ಕಿದ್ಮೇಲೆ ನೆಕ್ಸ್ಟ್ ಇನ್ನು ಫ್ರೆಶ್ ಅಪ್ ಆಗಿ ಬಂದು ಎಲ್ಲ ಕಳಶ ಎಲ್ಲ ಇಕ್ಕೋಬೇಕಾಗುತ್ತೆ. ಫೈನಲಾಗಿ ಇವಾಗ ಇಷ್ಟೊಂದು ರೆಡಿ ಮಾಡಿಬಿಟ್ಟು ಹೋಗಿ ಫಸ್ಟು ಸ್ನಾನ ಮಾಡ್ಕೊಂಡು ಬಂದೆ. ಸ್ನಾನ ಮಾಡ್ಕೊಂಬಂದು ಪ್ಲೇಟ್ಸ್ ಎಲ್ಲ ಜೋಡಿಸಿ ಇಕ್ಕಿದ್ದೀನಿ. ಇನ್ನು ಇವಾಗ ಕಳಶನ ಅಲಂಕಾರ ಮಾಡಿ ಕಳಶ ಸ್ಥಾಪನೆ ಮಾಡ್ಕೋಬೇಕು. ಅಮ್ಮನವ್ರನ್ನ ಮಾತ್ರ ಉಡಿಸ್ಬಿಟ್ಟಿದ್ದೆ, ಚಿರು ಹೋಗಿ ಮಲಗೋ ಅಷ್ಟರಲ್ಲಿ. ಮಿಕ್ಕಿದ್ದೆಲ್ಲ ನಾನು ಮತ್ತೆ ಅರೇಂಜ್ ಮಾಡ್ಕೊತಾ ಇದ್ದೆ ನಿಧಾನವಾಗಿ. ಸ್ವಲ್ಪ ಪೇಷನ್ಸಾಗಿ ಮಾಡ್ಕೋಬೇಕು. ಇವಾಗ ಫೈನಲಾಗಿ ರೆಡಿಯಾಗಿ ಬಂದಿದ್ದೀನಿ. ಈ ಮೇನ್ ಮೇಲೆ ಇರೋವಂಥದ್ದು ಬಂದುಬಿಟ್ಟು ನಾವು ಅಲಂಕಾರಕ್ಕೆ ಇಟ್ಕೊಂಡಿರುವಂಥ ಅಮ್ಮನವರಾಗಿರೋದ್ರಿಂದ ಅಲ್ಲೇನು ಪದ್ಧತಿ ಪ್ರಕಾರ ಏನು ಮಾಡೋದಿಲ್ಲ, ಮಾಮೂಲಿ ಕಳಶ ಅರಿಶಿನ ಕುಂಕುಮ ಹಾಕ್ಬಿಟ್ಟು ಇಕ್ತೀನಿ ಅಷ್ಟೇ. ಬಟ್ ಮೇನ್ ನಮಗಿರುವಂಥದ್ದು ನಾವು ಮುಂದೆ ಇಕ್ಕೋತೀವಲ್ಲ ಈ ಕಳಶ, ಇಲ್ಲಿ ನಾವು ಅಮ್ಮನವ್ರನ್ನ ಸ್ಥಾಪನೆ ಮಾಡ್ಕೊಳ್ಳುವಂಥದ್ದು, ಇಲ್ಲಿ ಸಂಕಲ್ಪ ಮಾಡ್ಕೊಳ್ಳುವಂಥದ್ದು. ಹಾಗಾಗಿ ಇವಾಗ ಈ ಕಳಶಕ್ಕೆ ಅರಿಶಿನ ಕುಂಕುಮ ಗಂಧ ಅಕ್ಷತೆ ಮತ್ತು ಒಂದು ಕಾಯನ್ನು ಹಾಕ್ತಾಯಿದ್ದೀನಿ. ಹಾಗೆ ರೋಸ್ ವಾಟರ್ ಇರ್ಬೋದು, ಜವಾದು ಪೌಡರ್ ಇರ್ಬೋದು, ಪ್ರತಿಯೊಂದು ಅಮ್ಮನವ್ರಿಗೆ ಏನು ಇಷ್ಟನೋ ಅದನ್ನೆಲ್ಲ ಇದರಲ್ಲಿ ಸೇರಿಸ್ಕೊತಾ ಇದ್ದೀನಿ. ಈ ಕಳಶದಲ್ಲಿ ನಾವು ಅಮ್ಮನವ್ರನ್ನ ಸಂಕಲ್ಪ ಮಾಡ್ಕೊಳ್ಳುವಂಥದ್ದು, ನಾವು ಮುಖ್ಯವಾಗಿ ಪೂಜೆ ಮಾಡುವಂಥದ್ದು ಈ ಕಳಶಕ್ಕೇ. ಹಾಗಾಗಿ ಮುಂದೆ ಇಟ್ಕೊಂಡಿದ್ದೀನಿ. ಮೇಲೆಲ್ಲ ನಾನು ಇಟ್ಬಿಟ್ರೆ ಮತ್ತೆ ನನಗೆ ಪೂಜೆ ಮಾಡೋಕ್ಕೆ ಸ್ವಲ್ಪ ಕಷ್ಟ ಅನಿಸುತ್ತಲ್ವ, ಹಾಗಾಗಿ ಕೆಳಗಡೆ ಇದ್ದರೆ ತುಂಬ ಚೆನ್ನಾಗಿ ಅನಿಸುತ್ತೆ, ನೋಡೋಕ್ಕೂ ಚೆನ್ನಾಗಿರುತ್ತೆ, ಸಪ್ರೇಟಾಗಿ ಇರುತ್ತೆ ಅಮ್ಮನವರು. ಹಾಗಾಗಿ ಇದನ್ನು ಇಲ್ಲಿ ಅಲಂಕಾರಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ಮೇನ್ ಏನು ಬೇಕೋ ಅದನ್ನ ರೆಡಿ ಮಾಡಿಕೊಂಡು ಮತ್ತು ಹೂವು ಎಲ್ಲ ಇಟ್ಕೊಂಡು ಮತ್ತು ಪೂಜೆಗೆ ರೆಡಿ ಮಾಡ್ಕೊಳ್ಳುವಂಥದ್ದು. ಅದಕ್ಕೇ ಮತ್ತು ಇವಾಗ ಯಾಲಕ್ಕಿ ಇರ್ಬೋದು, ಲವಂಗ ಇರ್ಬೋದು, ಡ್ರೈ ಫ್ರೂಟ್ಸು, ಕಾಯನ್ನು ಪ್ರತಿಯೊಂದು ಮತ್ತು ಲಾವಂಚ ಬೇರೆ ಮಿಸ್ ಮಾಡಲೇಬಾರ್ದು. ಯಾವಾಗಲೂ ಅಷ್ಟೇ, ಯಾವ ಕಳಶ ಇಕ್ಕಿದ್ರು ನಾನು ಡೈಲಿಯಾಗಿ ಮಾಮೂಲಿ ವೀಕ್ಲಿ ಕಳಶ ಇಕ್ತೀನಲ್ವ, ಅದಕ್ಕೂ ಸಹ ನಾನು ಲಾವಂಚದ ಬೇರನ್ನ ಉಪಯೋಗಿಸ್ತೀನಿ. ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗಾಗಿ ನಾನು ಲಾವಂಚದ ಬೇರೆ ಹೆಂಗಿದ್ರು ಮಿಸ್ ಮಾಡೋದೇ ಇಲ್ಲ, ಅದನ್ನು ಸಹ ಹಾಕ್ಕೋತಾ ಇರ್ತೀನಿ. ತೆಂಗಿನಕಾಯಿಗೂ ಅಷ್ಟೇ ನೋಡ್ತಾ ಇರ್ಬೋದು, ಅದಕ್ಕೂ ಸಹ ಸಪ್ರೇಟಾಗಿ ಮಧ್ಯಾಹ್ನ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಅಂದರೆ ಅರಿಶಿನ ಎಲ್ಲ ಇಕ್ಬಿಟ್ಟು ಕುಂಕುಮ ಎಲ್ಲ ಇಕ್ಬಿಟ್ಟು ಮಧ್ಯಾಹ್ನ ರೆಡಿ ಮಾಡಿ ಇಕ್ಬಿಟ್ರೆ ಇವಾಗ ಇಷ್ಟೊತ್ತಿಗೆ ಡ್ರೈ ಆಗಿರುತ್ತೆ. ಆವಾಗ ತಕ್ಷಣಕ್ಕೆ ರೆಡಿ ಮಾಡಿಕ್ಕರೆ ಅದು ಅರಿಶಿನ ಸಹ ಸ್ವಲ್ಪ ಕೈಗೆ ಅಂಟ್ಕೊಳ್ಳೋ ರೀತಿಯಾಗಿರುತ್ತೆ. ಇಕ್ಕಿದಾಗೂ ಸಹ ಒಂದು ಸ್ವಲ್ಪ ಕಂಫರ್ಟೇಬಲ್ ಅಂತ ಅನ್ಸೋದಿಲ್ಲ. ಯಾಕಂದರೆ ನಾವು ಕಳಶ ಇಕ್ಕಿದ್ಮೇಲೆ ಹೂವು ಇಕ್ಕೋದಕ್ಕೆ ಇದಕ್ಕೆ ಸ್ವಲ್ಪ ಹೊತ್ತು ಅದನ್ನು ತೆಂಗಿನಕಾಯಿ ಇಕ್ಕಿದಾಗ ಸ್ವಲ್ಪ ಕದಲಿಸ್ತಾ ಇರ್ತೀವಿ, ಮುಡ್ತಾ ಇರ್ತೀವಿ. ಹಾಗಾಗಿ ನಾನು ಆವಾಗ ಫಸ್ಟೇ ಮಧ್ಯಾಹ್ನನೇ ಅಂದರೆ ಥರ್ಸ್ಡೇ ಮಧ್ಯಾಹ್ನನೇ ಮುಖವಾಡಕ್ಕೆ ರೆಡಿ ಮಾಡಿದಾಗೆ ತೆಂಗಿನಕಾಯಿಗೂ ಸಹ ರೆಡಿ ಮಾಡಿ ಇಟ್ಕೊಂಬಿಟ್ಟಿದ್ದೆ. ಇವಾಗ ಮೋಸ್ಟ್ಲಿ 5:30, 6 ಆಗಿರ್ಬೋದು. ಸಹ ಯಾವಾಗಲೇ ಎದ್ದು ರೆಡಿಯಾಗಿ ಬಂದುಬಿಟ್ಟಿದೆ. ಯಾಕಂದರೆ ಇನ್ನು ಕಾಲೇಜಿಗೆ ಹೊರಡಬೇಕಲ್ವ, ಅವನಿಗೆ ಟೈಮ್ ಆಗಿತ್ತು. ಟಿಫನ್ ಏನು ಮಾಡ್ಕೊಂಡಿಲ್ಲ, ಯಾಕಂದರೆ ನಾನು ಪೂಜೆ ಮಾಡೋರ್ಗು ನಾನೇನು ಮಾಡಲ್ಲಪ್ಪ ಅಂತ ಹೇಳಿದ್ದೆ. ಅವ್ನು ಆಚೆ ತಿನ್ಕೋತೀನಮ್ಮ, ಮಧ್ಯಾಹ್ನ ಅವನು 1:30ಗೆ ಬರ್ತೀರ ಅಂತ ಹೇಳ್ಬಿಟ್ಟು ಅವನು ಹೊರಟ್ಬಿಟ್ಟ. ಬೇಗನೆ ಹೋಗೋದ್ರಿಂದ ಅವನಿಗೂ ಟೈಮ್ ಸಿಗೋದಿಲ್ಲ. ಸ್ವಲ್ಪ ಟೀ ಮಾಡಿಕೊಟ್ಟಿದ್ದೆ, ಕುಡಿದ್ಬಿಟ್ಟು ಹೋಗಂದ್ಬಿಟ್ಟು ಟೀ ಮಾತ್ರ ಕುಡಿದ್ಬಿಟ್ಟು ಅವನು ಹೊರಟುಬಿಟ್ಟ. ಇವಾಗ ನಾನು ಕಳಶಕ್ಕೆ ಎಲ್ಲ ಏನು ಬೇಕೋ ಅದು ಮಾಡಿಕೊಂಡು ಇಲ್ಲಿ ಅಲಂಕಾರನ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಸಮಾಧಾನವಾಗಿ ನಿಧಾನವಾಗಿ ಮಾಡಬೇಕಿಲ್ಲ, ಮರ್ತೋಗ್ಬಿಡ್ತೀವಿ. ಯಾಕಂದರೆ ಒಂದು ಹಾಕಿದ್ರೆ ಒಂದು ಹಾಕೋದಿಲ್ಲ, ಗಡಿಬಿಡಿ ಅಂತ ಮಾಡಿದ್ರೆ. ಹಾಗಾಗಿ ಸ್ವಲ್ಪ ಸಮಾಧಾನವಾಗಿ ಮಾಡ್ತಾಯಿದ್ದೆ. ಇವಾಗ ಫೈನಲಾಗಿ ಮೇನ್ ಮಾಡಬೇಕಾಗಿರುವಂಥದ್ದು ಮತ್ತು ಅರಿಶಿನದ ಕೊಂಬು, ಗೆಜ್ಜೆ ವಸ್ತ್ರ ಲಾಸ್ಟಲ್ಲಿ ಮಾಡುವಂಥದ್ದು. ಮಿಕ್ಕಿದ್ದೆಲ್ಲ ಕಳಶದೊಳಗಡೆ ಹಾಕಿರ್ತೀವಿ, ಇದೆರಡು ಮಾತ್ರ ಮೇಲೆ ಹಾಕ್ಬೋದು. ಅದೇ ಹಾಕ್ಬಿಟ್ಟು ಮತ್ತು ಹೂವಿನಲ್ಲಿ ಅಲಂಕಾರ ನಮ್ಗೆ ಯಾವ ರೀತಿ ಬೇಕೋ ಆ ರೀತಿಯಾಗಿ ಅಲಂಕಾರನ ಮಾಡ್ಕೊಬೋದು. ಹೂವು ಎಲ್ಲ ಚೆನ್ನಾಗಿತ್ತು, ಬಟ್ ಸ್ವಲ್ಪ ಮಲ್ಲಿಗೆ ದಿಂಡು ಸ್ವಲ್ಪ ಚೆನ್ನಾಗಂತ ಅನ್ನಿಸ್ಲಿಲ್ಲ ನನಗೆ ಯಾಕೋ. ಬೇರೆ ಎಲ್ಲ ಹೂವು ಚೆನ್ನಾಗಿರೋಂಥ ಸಿಕ್ಕಿತ್ತು, ಸ್ವಲ್ಪ ಮಲ್ಲಿಗೆ ದಿಂಡು ಸ್ವಲ್ಪ ಬಾಡ್ದಂಗೆ ಅನ್ನಿಸ್ತಾ ಇತ್ತು. ಬಟ್ ಏನು ಮಾಡೋಕ್ಕಾಗೋದಿಲ್ಲ, ಅದನ್ನೇ ಇಟ್ಬಿಟ್ಟು ಇಲ್ಲಿ ಪೂಜೆ ಮಾಡ್ಕೋತೀನಿ. ಬೆಳಗ್ಗೆ ಎಲ್ಲೂ ಸಿಗೋದು ಇಲ್ಲ, ಅಷ್ಟು ಬೆಳಗ್ಗೆನೇ ಹೋಗಿ ತರೋಕ್ಕೂ ಯಾರು ಇರೋದಿಲ್ಲ. ಹಾಗಾಗಿ ಅದನ್ನೇ ಇಟ್ಬಿಟ್ಟು ಇಲ್ಲಿ ಪೂಜೆನ ಮಾಡ್ಕೋತಾ ಇದ್ದೀನಿ. ಫಸ್ಟಿಗೆ ಅಮ್ಮನವ್ರ ಹತ್ರ ದೀಪನ ಬೆಳಗ್ಕೊಂಡು ಮತ್ತು ಎಲ್ಲ ದೀಪಗಳನ್ನ ಬೆಳಗುವಂಥದ್ದು. ನಾನು ಮ್ಯಾಕ್ಸಿಮಮ್ ದೀಪಗಳು ತುಂಬಾ ಇಕ್ತೀನಿ. ಅದೇನೋ ಗೊತ್ತಿಲ್ಲ, ನನಗೆ 1-2 ದೀಪ ಇಟ್ಬಿಟ್ಟು ಮಾಡಿದ್ರೆ ಸಮಾಧಾನ ಅಂತ ಅನಿಸೋದೇ ಇಲ್ಲ. ಸ್ವಲ್ಪ ಜಾಸ್ತಿ ದೀಪನೇ ನನಗೆ ಒಂಥರ ಸಮಾಧಾನ, ಸ್ಯಾಟಿಸ್ಫ್ಯಾಕ್ಷನ್ ಅಂತ ಅನಿಸುತ್ತೆ. ಅದಕ್ಕೆಲ್ಲ ರೆಡಿ ಮಾಡೋಕ್ಕೆ ನನಗೆ ಸ್ವಲ್ಪ ತುಂಬ ಟೈಮ್ ತೊಗೊಳುತ್ತೆ ಆ್ಯಕ್ಚುಲಿ, ಎಲ್ಲ ದೀಪಗಳು ರೆಡಿ ಮಾಡಿ ಅದಕ್ಕೆಲ್ಲ ಬತ್ತಿ ಎಲ್ಲ ಹಾಕ್ಬಿಟ್ಟು ಮಾಡೋದಕ್ಕೆ. ಇವಾಗ ಫೈನಲಾಗಿ ದೀಪ ಬೆಳಗಿಸ್ಕೊಂಡು ನಾನು ಪೂಜೆ ಎಲ್ಲ ಮಾಡಿಕೊಂಡೆ. ಬಟ್ ಎಲ್ಲ ಫುಲ್ ವೀಡಿಯೋ ಅಂತ ನಾನು ರೆಕಾರ್ಡ್ ಮಾಡ್ಕೊಳಕ್ಕಾಗಲಿಲ್ಲ. ಯಾಕಂದರೆ ಪೂಜೆ ಮಾಡ್ತಾ ಇರ್ತೀವಿ, ಎದ್ದು ಬಂದು ಮಾಡೋಕ್ಕಾಗಲಿಲ್ಲ. ಹಾಗಾಗಿ ಯಾರಾದರೂ ಒಬ್ರು ಇದ್ದಿದ್ದರೆ ಮಾಡ್ಕೊಡ್ತಾಯಿದ್ರು. ಬಟ್ ಚಿರು ಮಲಗಿದ್ದ, ಚಿರು ಎದ್ದಿರಲಿಲ್ಲ. ಕಾಲೇಜಿಗೆ ಹೋಗ್ಬಿಟ್ಟಿದ್ದ. ಇನ್ನು ನಾನು ಒಬ್ಬಳೇ ಇದ್ದಿದ್ದರಿಂದ ಏನೋ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಮಾತ್ರ ಸ್ವಲ್ಪ
ಅಂದರೆ ದೀಪ ಹಚ್ಚೋದನ್ನು ಮಾತ್ರ ನಾನು ವೀಡಿಯೋ ಮಾಡ್ಕೊಂಡಿದ್ದೀನಿ. ಮತ್ತೆಲ್ಲ ವೀಡಿಯೋ ಮಾಡ್ಕೊಳ್ಳೋಕೆ ಹೋಗಲಿಲ್ಲ. ಆರಾಮಾಗಿ ಪೂಜೆ ಅಂತೂ ಮಾಡಿಕೊಂಡೆ ನೆಮ್ಮದಿಯಾಗಿ. ಬೆಳಗ್ಗೆ 6:30ಇಂದ 7:30 8 ಒಳಗಡೆಲ್ಲ ನಾನು ಪೂಜೆ ಮುಗಿಸ್ಕೊಂಡಿದ್ದೆ. ಯಾಕಂದರೆ ಅಷ್ಟು ಬೇಗ ಪೂಜೆನೂ ಆಗೋದಿಲ್ವಲ್ಲ. ಎಲ್ಲ ದೀಪ ಎಲ್ಲ ಬೆಳಗ್ಗೆ ಅರ್ಶಿನ ಎಲ್ಲ ಮಾಡಿಕೊಂಡು ಅಮ್ಮನವ್ರನ್ನ ಸಂಕಲ್ಪ ಮಾಡಿಕೊಂಡು ದೇವ್ರ ಮನೇಲಿ ಪೂಜೆ ಮಾಡಿಕೊಂಡು ದೇವ್ರ ಮನೆ ಅಲಂಕಾರ ಮಾಡ್ಕೊಂಡು ಮಾಡೋದಕ್ಕೆ ಸ್ವಲ್ಪ ಟೈಮ್ ಜಾಸ್ತಿನೇ ತಗೊಳುತ್ತೆ. ಇಲ್ಲಿ ರಂಗೋಲಿನೂ ಅಷ್ಟೇ ನೋಡ್ತಾ ಇರ್ಬೋದು, ತುಂಬ ಸಿಂಪಲ್ಲಾಗಿತ್ತು, ನೋಡೋಕ್ಕೂ ತುಂಬ ಚೆನ್ನಾಗಿತ್ತು. ಹೇಗಿದ್ರು ಮತ್ತು ಸಾಯಂಕಾಲ ಅಷ್ಟೊತ್ತಿಗೆಲ್ಲ ಹೊರಟೋಗಿತ್ತು. ಬಟ್ ಬೆಳಗ್ಗೆ ಚೆನ್ನಾಗಿ ನೋಡೋಕೆ ತುಂಬ ಚೆನ್ನಾಗಿ ಸುಂದರವಾಗಿ ಕಾಣಿಸ್ತಾ ಇತ್ತು. ಆಲ್ರೆಡಿ ಪೂಜೆ ಎಲ್ಲ ಮುಗಿದ್ಮೇಲೆ ಈ ಕ್ಲಿಪ್ಪಿಂಗ್ಸ್ನ ನಾನು ಮಾಡಿಕೊಂಡೆ. ಯಾಕಂದರೆ ಫಸ್ಟೇ ಮಾಡ್ಕೊಳಕ್ಕಾಗಲಿಲ್ಲ, ಅದಕ್ಕಾಗಿ ಲಾಸ್ಟಲ್ಲಿ ಎಲ್ಲ ಆದಮೇಲೆ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಮುಂದೆ ಇರುವಂಥದ್ದು ಗಣೇಶ ಮತ್ತು ಲಕ್ಷ್ಮೀ ವಿಗ್ರಹ ತುಂಬಾ ಚೆನ್ನಾಗಿ ಅನ್ನಿಸ್ತು. ನನಗಂತೂ ಖುಷಿ ಆಯಿತು. ಯಾಕಂದರೆ ನೆಮ್ಮದಿಯಾಗಿ ಪ್ರಶಾಂತವಾಗಿ ಪೂಜೆ ಆಗಿತ್ತು. ಇನ್ನು ಅಡುಗೆ ಡ್ಯೂಟಿ ಇತ್ತು, ಅಡುಗೆ ಕೆಲಸ ಸಹ ತುಂಬ ಇತ್ತು ನನಗೆ. ಆವತ್ತು ಸಹ ಒಂದು 20ರಿಂದ 25 ಜನ ಒಟ್ಟು ಬರೋವಂಥವ್ರು ಇದ್ದರು. ಹಾಗಾಗಿ ಪೂಜೆ ಮುಗಿಸಿದ ಮೇಲೆ ಅಡುಗೆ ಮಾಡೋಣ ಅಂತ ಫಿಕ್ಸ್ ಆಗಿಬಿಟ್ಟಿದ್ದೆ. ಯಾವಾಗಲೂ ಅದು ಇದು ಎರಡು ಮಾಡ್ತಾಯಿದ್ದೆ. ಸ್ವಲ್ಪ ಕನ್ಫ್ಯೂಷನ್ ಆಗೋಗ್ತಾಯಿತ್ತು, ಟೆನ್ಷನ್ ಆಗೋಗ್ತಾಯಿತ್ತು. ಬಟ್ ಈ ಸರಿ ಹಂಗೆ ಮಾಡಲಿಲ್ಲ. ನಾನು ಫಸ್ಟು ಪೂಜೆ ಮುಗಿಸಿ ಮತ್ತೆ ಅಡುಗೆ ಸ್ಟಾರ್ಟ್ ಮಾಡೋಣ, ಎಷ್ಟೊತ್ತು ಮಾಡಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಮಾಡ್ಕೋತಾ ಇದ್ದೆ. ಅಮ್ಮವರು ಸಹ ಏನು ಫಸ್ಟ್ ಬಂದಿರಲಿಲ್ಲ. ಯಾಕಂದ್ರೆ ಅವರು ಹಬ್ಬ ಏನು ಮಾಡಲಿಲ್ಲ, ನೆಕ್ಸ್ಟ್ ವೀಕ್ ಮಾಡ್ತೀವಿ ಅಂದರು. ಆದರೂ ಶುಕ್ರವಾರ ಪೂಜೆ ಮಾಡಿಬಿಟ್ಟು ಬರ್ತೀನಿ ಊರಲ್ಲಿ ಅಂತ ಹೇಳಿದ್ರು ಅಮ್ಮನೂ. ಅಮ್ಮ ಅವತ್ತು ಮಧ್ಯಾಹ್ನ 1 ಗಂಟೆ ಮೇಲೆ ಬಂದರೆ ಆ್ಯಕ್ಚುಲಿ. ಬಟ್ ಅಷ್ಟೊತ್ತಿಗೆ ನಂದು ಅಡುಗೆ ಎಲ್ಲ ಮುಕ್ಕಾಲು ಭಾಗ ಮುಗ್ದೋಗಿದ್ದು. ಇನ್ನು ಒಬ್ಬಟ್ಟು ಒಂದು ಮಾಡೋದಿತ್ತು. ಅಮ್ಮ ಒಬ್ಬಟ್ಟು ಮಾಡಿಕೊಟ್ರು. ಸ್ವಲ್ಪ ನನಗೆ ರಿಲ್ಯಾಕ್ಸ್ ಅಂತ ಅನ್ನಿಸ್ತು. ಯಾಕಂದರೆ ಎಲ್ಲ ಬೆಳಗ್ಗೆ ಒಂದು ಥರ್ಸ್ಡೇ ಬೆಳಗ್ಗೆಯಿಂದ ನಾನು ಕಂಟಿನ್ಯೂ ಮಾಡ್ತಾಯಿದ್ದೆ. ಫ್ರೈಡೇ ಮಧ್ಯಾಹ್ನ ಅಮ್ಮ ಬಂದಾಗ ಸ್ವಲ್ಪ ರಿಲ್ಯಾಕ್ಸ್ ಅಂತ ಅನ್ನಿಸ್ತು. ಆವಾಗ ಅಮ್ಮ ಬಂದು ಒಬ್ಬಟ್ಟೆಲ್ಲ ಸ್ವಲ್ಪ ಮಾಡಿಕೊಟ್ರು ನನಗೆ. ಬೇರೆ ಎಲ್ಲ ನಾನು ಮಾಡಿಕೊಂಡೆ ಅಂತಲೇ ಹೇಳ್ಬೋದು. ಅದೆಲ್ಲ ಫುಲ್ಲು ಡೇಸ್ ಎಲ್ಲ ನಾನು ಫುಲ್ ಬ್ಯುಸಿನೇ ಇದೆ. ಆ್ಯಕ್ಚುಲಿ ನಾನು 3 ಡೇಸಿಗೆ ಹೋದರೆ 3 ಡೇಸು ನನಗೆ ಯಾರಾದ್ರೊಬ್ರು ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಸ್ವಲ್ಪ ಬ್ಯುಸಿನೇ ಇರ್ತೀನಿ. ಅದೇನು ಬೇರೆ ವೀಡಿಯೋ ಎಲ್ಲ ಮಾಡ್ಕೊಳ್ಳೋಕ್ಕೂ ಆಗಲಿಲ್ಲ, ಏನು ಮಾಡೋಕ್ಕಾಗಲ್ಲ. ಬಟ್ ಬೆಳಗ್ಗೆ ಎಲ್ಲ ಪೂಜೆ ಈ ರೀತಿಯಾಗಿ ಪೂಜೆ ಕಂಪ್ಲೀಟ್ ಮಾಡಿದ್ದೆ. ಇದು ಈವ್ನಿಂಗ್ ಪೂಜೆ. ಹೇಗಿದ್ರು 2 ಟೈಮ್ ಮಾಡಲೇಬೇಕು. ಅಮ್ಮನವ್ರು ಇದ್ದಾಗ ಬೆಳಗ್ಗೆ ಸಾಯಂಕಾಲ ಕಂಪಲ್ಸರಿ ಪೂಜೆ ಅಂತೂ ಮಾಡೇ ಮಾಡ್ತೀವಿ. ಧೂಪ ದೀಪ ಹಾಕಲೇಬೇಕಾಗುತ್ತೆ. ಇದು ಒಂದು ಫ್ರೈಡೇ ಈವ್ನಿಂಗ್ ಪೂಜೆ. ಇವಾಗೂ ಅಷ್ಟೇ ತುಂಬ ಚೆನ್ನಾಗಿ ಅನಿಸ್ತು. ಬೇಗನೆ ಪೂಜೆ ಮುಗಿಸ್ಬಿಟ್ಟೆ. ಮತ್ತು ಮನೆಗೆ ಯಾರನ್ನ ಬಂದರೆ ಮತ್ತೆ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ 4:30 5ಗೆಲ್ಲ ಪೂಜೆ ಮಾಡ್ತಾಯಿದ್ದೀನಿ. ಬೇಗ ಮುಗಿಸ್ಬಿಟ್ರೆ 6 o'clock ಮೇಲೆ ಅವ್ರು ಬರೋದಿರ್ಬೋದು, ನಾವು ಬೇರೆ ಮನೆಗೆ ಹೋಗೋದು, ಇದೆಲ್ಲ ಮುಗಿಸ್ಕೊಂಡು ಮಲಗೋ ಅಷ್ಟರಲ್ಲಿ ಮತ್ತೆ 12-12:30 ಆಗೇ ಹೋಗ್ಬಿಡುತ್ತೆ. ಯಾಕಂದರೆ ಸ್ವಲ್ಪ ದೂರ ಇರ್ತಾರಲ್ವ, ಎಲ್ಲ ಹೋಗಿ ಬಂದು ಮಾಡೋ ಅಷ್ಟರಲ್ಲಿ ಲೇಟ್ ಆಗಿಬಿಡುತ್ತೆ. ಹಾಗಾಗಿ ಬೇಗ ಮುಗಿಸ್ಕೊಂಬಿಟ್ಟೆ ಪೂಜೆ ಮಾತ್ರ. ಇನ್ನು ನೈಟಿಗೆ ಅಡುಗೆ ಡ್ಯೂಟಿ ಇಲ್ಲ, ಅಡುಗೆ ಎಲ್ಲ ಮಧ್ಯಾಹ್ನ ಮುಗಿಸ್ಕೊಂಬಿಟ್ಟಿದ್ವಿ. ನೈಟ್ ಸ್ವಲ್ಪ ಆರಾಮಾಗಿ ಇತ್ತು ಅಂತ ಹೇಳ್ಬೋದು. ಫೈನಲಾಗಿ ನನ್ನ ಹಬ್ಬ ಮಾತ್ರ ಈ ರೀತಿಯಾಗಿ ಮಾಡಿಕೊಂಡೆ. ವೀಡಿಯೋ ಸಹ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ ಹೊಸದಾಗಿ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ನಮ್ಮ ಅಮ್ಮನವ್ರು ಯಾವ ರೀತಿ ಕಾಣಿಸ್ತಾರೆ ಅಂತ ಖಂಡಿತವಾಗ್ಲೂ ನನಗೆ ಹೇಳಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ನನಗಂತೂ ತುಂಬ ಇಷ್ಟ ಆಯಿತು ಗ್ರೀನ್ ಸ್ಯಾರಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.